ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ದೀಪಾವಳಿ ಹಬ್ಬದ ಎಲ್ಲರ ತಯಾರಿಯಲ್ಲಿ ಇರ್ತೀರಾ. ದೀಪಾವಳಿ ಹಬ್ಬನ ನಾವು ನಾಳೆ ಧನತ್ರಯೋದಶಿ ಇದೆ. ಧನತ್ರಯೋದಶಿ ದಿನ ನಾವು ಎಲ್ಲ ಈಗ ವಿಡಿಯೋಸಲ್ಲಾಗಿರ್ಬೋದು ಅಥವಾ ಪ್ರತಿಯೊಬ್ಬರು ಸಹಿತ ಚಿನ್ನ ಬೆಳ್ಳಿ ಹಾಗೆ ಒಳ್ಳೊಳ್ಳೆ ವಸ್ತುಗಳನ್ನು ತಂದರೆ ತುಂಬ ಒಳ್ಳೆಯದಾಗತ್ತೆ, ನಮ್ಮನೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅವಾಗ ಇದ್ದಂಥವ್ರು ತರ್ತಾರೆ, ಇಲ್ಲದೆ ಇರೋವಂಥವ್ರು ಏನು ಮಾಡೋದಪ್ಪ, ನಾವೀಗ ಚಿನ್ನ ಬೆಳ್ಳಿ ತರೋ ಅಂಥ ಸ್ಥಿತಿಯಲ್ಲಿಲ್ಲ, ಅಥವಾ ಆಡಂಬರವಾಗಿ ಪೂಜೆ ಮಾಡೋ ಥರ ಇಲ್ಲ, ನಮ್ಮ ಮನೆಗೆ ಲಕ್ಷ್ಮಿ ಬರಲ್ವಾ, ನಮಗೆ ಒಳ್ಳೇದು ಮಾಡಲ್ವಾ, ನಾವು ಅಂದ್ಕೊಂಡಿರೋದೆಲ್ಲ ಆಗಲ್ವಾ, ನಾವು ಮನೆ ಕಟ್ಟಬೇಕಂತ ಇರ್ತೀವಿ, ಸೈಟ್ ತಗೋಬೇಕಂತ ಇರ್ತೀವಿ, ಅಥವಾ ಮಕ್ಕಳು ಮದುವೆ ಆಗಲಿ ಅಥವಾ ನಮ್ಮ ಮನೇಲೂ ಶುಭ ಕಾರ್ಯಗಳಾಗಲಿ ಅಂತೇಳಿ ಅನ್ಕೋತಿರ್ತೀವಿ. ನಾವು ಸಹ ಇಷ್ಟೆಲ್ಲ ವಿಜೃಂಭಣೆಯಿಂದ ಪೂಜೆ ಮಾಡ್ತಿದ್ರೆ ಆ ತಾಯಿ ನಮ್ಮ ಮನೆಗೆ ಬರಲ್ವಾ ಅಥವಾ ಅಂತ ಈ ಥರ ಎಲ್ಲ ಅಂದ್ಕೊಳ್ತಾ ಇರ್ತೀವಿ. ಅನಿಸುತ್ತೆ, ಈಗ ಪ್ರತಿಯೊಬ್ಬರು ಕೈಲೂ ಮೊಬೈಲ್ ಇರುತ್ತೆ, ಪ್ರತಿಯೊಂದು ವೀಡಿಯೋಸು ನೋಡ್ತಾ ಇರ್ತೀವಿ, ಎಲ್ಲ ಅನಿಸುತ್ತೆ. ಆದರೆ ತಾಯಿ ಮಹಾಲಕ್ಷ್ಮಿ ಭಕ್ತಿ ಶ್ರದ್ಧೆಗೆ ಒಲಿತಾಳೆ ಹೊರತು ಆಡಂಬರದ ಪೂಜೆಗಲ್ಲ. ಆದ್ದರಿಂದ ಯಾವ ರೀತಿ ಸಿಂಪಲ್ಲಾಗಿ ಒಂದು ಟಿಪ್ಸ್ ಫಾಲೋ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ದೀಪಾವಳಿ ಹಬ್ಬನ ಈ ರೀತಿಯೂ ಸಹಿತ ನೀವು ಸಿಂಪಲ್ಲಾಗಿ ಆಚರಣೆ ಮಾಡ್ಬೋದು. ನಿಮ್ಮ ಭಕ್ತಿ ಶ್ರದ್ಧೆಗೆ ತಾಯಿ ಒಲಿತಾಳೆ. ನಮ್ಮ ಮನಸ್ಸಲ್ಲಿ ಒಳ್ಳೇದಿದ್ರೆ, ನಾವು ಒಳ್ಳೇದನ್ನು ಬೇರೆಯವ್ರಿಗೆ ಬಯಸ್ತಾ ಇದ್ದರೆ, ಅಥವಾ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ರೆ ಆ ಅಮ್ಮ ಒಲಿತಾಳೆ. ಹಾಗೆ ನಾಳೆ ಧನತ್ರಯೋದಶಿ ಇರೋದ್ರಿಂದ ನಾಳೆ ನೀವು ಈ ಒಂದು ವಸ್ತುನ ತಂದರೆ ಸಾಕು, ನಿಮಗೆ ಚಿನ್ನ ತರೋದಕ್ಕಿಂತಲೂ ಹೆಚ್ಚು ಒಂದು ನಮ್ಮ ಮನೆಗೆ ಒಂದು ಲಕ್ಷ್ಮಿನೇ ಬರ್ತಾಳೆ ಅನ್ಬೋದು. ಮತ್ತು ನನಗೆ ದೊಡ್ಡವ್ರು ಹೇಳಿರೋದು, ಈಗ ನಮ್ಮ ಮನೆಗಳಲ್ಲಿ ಹೇಗಂತಂದರೆ ಹಿತ್ತಾಳೆ ವಸ್ತುಗಳು ಅಂದರೆ ದೀಪ, ಆರತಿ ಬಟ್ಲು ಅಥವಾ ಹಿತ್ತಾಳೆ ತಟ್ಟೆ, ಈ ರೀತಿ ವಸ್ತುಗಳನ್ನು ನಾವು ಎಷ್ಟು ಜಾಸ್ತಿ ತಗೊಳ್ತೀವೋ, ಪೂಜಾ ಸಾಮಗ್ರಿಗಳಲ್ವಾ, ನಾವು ಪೂಜೆಗೆ ಜಾಸ್ತಿ ಹಿತ್ತಾಳಿದು ಬಳಸ್ತೀವಿ. ಈಗ ಒಬ್ಬೊಬ್ಬರ ಹತ್ರ ಒಂದು ಜೊತೆ ಇಯರಿಂಗ್ಸ್ ಸಹ ಇರೋದಿಲ್ಲ, ಒಂದು ಉಂಗುರ ಸಹ ಇರೋದಿಲ್ಲ. ಏನಪ್ಪ ಮಾಡೋದು, ನಾವು ಬಂಗಾರ ತಗೊಳ್ಳೋದಕ್ಕೆ ದುಡ್ಡು ಒಟ್ಟು ಮಾಡ್ತಾಯಿದ್ದೀನಿ, ಅದು ಇನ್ನೊಂದು ಖರ್ಚಾಗ್ತಾ ಇದೆ, ನನ್ನ ಹತ್ರ ಒಂದೇ ಏನಂದ್ರೂ ಏನು ಬಂಗಾರ ಇಲ್ಲ. ಈಗಂತೂ ಬಂಗಾರದ ರೇಟ್ ನಿಮಗೆಲ್ಲರಿಗೂ ಗೊತ್ತು, ಸಿಕ್ಕಾಪಟ್ಟೆ ರೇಟು. ಅಂಥದ್ರಲ್ಲಿ ಏನು ಮಾಡೋದು ಆದರೆ ನೀವು ನೋಡಿ, ನಾಳೆ ಧನತ್ರಯೋದಶಿ ಇರೋದ್ರಿಂದ ನಿಮಗೆ ಚಿನ್ನ ತಗೊಳ್ಳೋಕ್ಕಷ್ಟು ಅನುಕೂಲ ಇಲ್ಲ ಅಂದ್ರೆ, ಬೆಳ್ಳಿ ತಗೊಳ್ಳೋದಕ್ಕೆ ಆಗದೇ ಇದ್ರೂ ಸಹಿತ ನೀವು ಹಿತ್ತಾಳೆ ದೀಪ, ಆರತಿ ಬಟ್ಲು ಅಥವಾ ಹಿತ್ತಾಳೆ ಚಿಕ್ಕ ಚಿಕ್ಕ ದೀಪಗಳನ್ನು ತಂದು ನೋಡಿ. ನಮ್ಮ ಮನೇಲಿ ನಾವು ಹಿತ್ತಾಳೆ ವಸ್ತುಗಳನ್ನು ಎಷ್ಟು ತರ್ತೀವೋ ಅಷ್ಟು ನಮಗೆ ತಾನಾಗೆ ನಾವಾಗಿ ಬಂಗಾರ ತಗೊಳ್ಳೋಂತಹ ಒಂದು ಅನುಕೂಲ ಆಗೇ ಆಗುತ್ತೆ. ಅದಕ್ಕೆ ನಾನೇ ಎಕ್ಸಾಂಪಲು. ನನ್ನ ಹತ್ರ ಈಗೊಂದು 20 ವರ್ಷದ ಹಿಂದೆ ಏನಂದರೆ ಏನೂ ಸಹಿತ ಬಂಗಾರ ಇರಲಿಲ್ಲ. ಅಂದರೆ ಮೂಗ್ಬಟ್ಟು ಒಂದು ಬಿಟ್ಟರೆ ಬೇರೆ ಏನೂ ನನ್ನ ಹತ್ರ ಬಂಗಾರ ಅನ್ನೋದು ಇರಲಿಲ್ಲ. ನನಗೆ ಯಾವುದೋ ಒಬ್ಬರು ಹೇಳಿರೋದು, ಹಿತ್ತಾಳೆ ವಸ್ತುಗಳನ್ನು ಎಷ್ಟು ನಾವು ಶೇಖರಣೆ ಮಾಡ್ತೀವೋ ಅಷ್ಟು ನಮಗೆ ಮನೆಯಲ್ಲಿ ಒಂದು ಬಂಗಾರ ತಗೊಳ್ಳೋಂಥ ಸ್ಥಿತಿ ಬರುತ್ತೆ ಅಂತ. ಆಗಿಂದ ನಾನು ಏನೂ ಇಲ್ಲ, ನಾನು ದೇವರಿಗೆ ಪ್ರತಿ ವರ್ಷ ಪೂಜೆ ಮಾಡೋದಕ್ಕೆ ಅಂತೇಳಿ ಆವಾಗಲೂ ಸಹಿತ ನನ್ನ ಹತ್ರ ಪೂಜೆ ಮಾಡೋದಕ್ಕೆ ಹಿತ್ತಾಳೆ ವಸ್ತುಗಳು ಜಾಸ್ತಿ ಇರಲಿಲ್ಲ. ಒಂದೊಂದೇ ವಸ್ತುಗಳನ್ನ ವರ್ಷ ತಗೊಳ್ತಾ ಹೋದೆ. ಒಂದೊಂದೇ ವಸ್ತುಗಳು ಬಂಗಾರದ ಸಹಿತ ತಾನಾಗೆ ತಗೊಳ್ಳೋಂಗಾಯಿತು. ಈಗೂ ಸಹಿತ ನನ್ನ ಹತ್ರ ಚೆನ್ನಾಗಿ ನಾನು ಬಂಗಾರನ ತಗೊಂಡಿದ್ದೀನಿ. ಇನ್ಮೇಲೆ ತುಂಬ ದುಬಾರಿ ಆಗಿದೆ. ಆದರೆ ಈ 20 ವರ್ಷದ ಹಿಂದೆಯೇ 500 ರೂಪಾಯಿ ಗ್ರಾಮ್ ಇದ್ದಾಗ ನಮ್ಗೆ ಅದೇ ಕಷ್ಟ ಅನಿಸ್ತಿತ್ತು. ಈಗ ನಮಗೆ 11,000, 12,000, 10,000 ಆದರೂ ಈಗ ಅದೇ ಜಾಸ್ತಿ ಅನಿಸುತ್ತಲ್ವ. ಆದ್ದರಿಂದ ನಿಮಗೆ ಮನೇಲಿ ಈ ನಾಳೆ ಧನತ್ರಯೋದಶಿ ಇದೆ, ಶನಿವಾರ ಬಂದಿದೆ, ನಿಮ್ಮ ಕೈಲಿ ಏನೂ ಸಾಧ್ಯ ಆಗಿಲ್ಲ ಅಂತಂದ್ರೂ ಹಿತ್ತಾಳೆ ದೀಪ ಅಥವಾ ಬಟ್ಲು ತಂದುಬಿಟ್ಟು ಅದರಲ್ಲಿ ನೀವು ಗೋಮತಿ ಚಕ್ರ, ಕವಡೆ, ಅಡಿಕೆ, ಆಮೇಲೆ ಚಕ್ಕೆ, ಲವಂಗ ಇದನ್ನೆಲ್ಲ ಹಾಕಿ ನೀವು ಪೂಜೆನ ಮಾಡಿದ್ರೂ ಸಹಿತ ನಿಮ್ಮ ಲಕ್ಕು ಚೇಂಜ್ ಆಗುತ್ತೆ. ದೀಪಾವಳಿ ನಂತರ ನಿಮ್ಮ ಲಕ್ಕು ತುಂಬಾ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಈಗ ಏನು ಮಾಡೋದು ಅಂದರೆ, ಈ ಬಂಗಾರನೇ ತರಬೇಕು. ಈ ಅಕ್ಷಯ ತೃತೀಯ ಅಂತ ತಗೊಳ್ಳಿ, ದೀಪಾವಳಿಯ ಧನತ್ರಯೋದಶಿ ಅಂತ ತಗೊಳ್ಳಿ, ನಾವು ಬಂಗಾರನೇ ತರಬೇಕು, ಬೆಳ್ಳಿನೇ ತರಬೇಕು ಅಂತ ಸಾಲ ಮಾಡಿ ತಂದರೆ ನಾವು ಸಾಲಗಾರರಾಗ್ತೀವಿ. ಬೇಡ, ನಮ್ಮ ಹತ್ರ ಏನಿರುತ್ತೋ ಅದು. ಮತ್ತು ನಾವು ವರಮಹಾಲಕ್ಷ್ಮಿಗಾಗಿರ್ಬೋದು ಅಥವಾ ಅಕ್ಷಯ ತೃತೀಯಕ್ಕಾಗಿರ್ಬೋದು ನಾವು ಕೆಲವು ಕಾಯಿನ್ಗಳನ್ನು 33 ಕಾಯಿನ್ಗಳನ್ನು ಇಟ್ಬಿಟ್ಟು, ಗೋಲ್ಡ್ ಕಾಯಿನ್ಗಳು ಸೇವ್ ಮಾಡಿಟ್ಟಿರ್ತೀವಲ್ಲ, ಅದನ್ನ ಇಟ್ಟು ಪೂಜೆ ಮಾಡ್ತಿರ್ತೀವಲ್ಲ, ಅದನ್ನೇ ತೆಗೆದ್ಬಿಟ್ಟು ಅವತ್ತಿಟ್ಟು ನೀವೊಂದು ತಯಾರಿಸ್ಬಿಟ್ಟು ತಿಜೋರಿಯಲ್ಲಿ ಇಡೋದು ಅಥವಾ ನಾವು ಕೆಲಸ ಮಾಡಿರೋ ಅಂಥ ಸ್ಥಳದಲ್ಲಿ ಇಡೋದನ್ನ ಹೇಳ್ಕೊಟ್ಟೆ. ಅದು ನಂಗೊಬ್ಬರು ಕಮೆಂಟ್ ಮಾಡಿದ್ರು. ಅವ್ರು ಏನಂದ್ರು, ನಾವು ಮನೆ ಹೊರಗೆ ಪೋಟಿಕದಲ್ಲಿ ಕಟ್ಬೋದಾ ಅಂದರು. ಯಾವುದೇ ಕಾರಣಕ್ಕೂ ಆ ತಪ್ಪನ್ನು ಮಾಡಬೇಡಿ. ಯಾಕಂದರೆ ನಾವು ಹೊಸಲು ಪೂಜೆ ಅಂತ ಮಾಡ್ತೀವಲ್ಲ, ಅದರಿಂದ ಆಚೆಗೆ ಮನೆಯಿಂದ ಹೊರಗೆ ಆಗುತ್ತೆ. ಹೊಸಲಿಂದ ಒಳಗೆ ನಾವು ಅದರೊಳಗೆ ಗಂಟೊಳಗಡೆ ನಾನು ಗೋಮತಿ ಚಕ್ರ, ಕವಡೆ ಮತ್ತು ಏಲಕ್ಕಿ, ಕಾಯಿನು ಮತ್ತು ಬೆಳ್ಳಿ ಕಾಯಿನ್ ಇದ್ರೂ ನಾವು ಅದಕ್ಕೆ ಹಾಕ್ತೀವಿ. ಹಾಗೆ ಒಳ್ಳೆ ಅಮೂಲ್ಯವಾದ ವಸ್ತುಗಳಂದರೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳನ್ನು ಅದರೊಳಗೆ ಹಾಕಿಟ್ಟಿರ್ತೀವಿ. ಅದನ್ನು ನಾವು ಮನೆಯಿಂದ ಹೊರಗೆ ಕಟ್ಟಿದ್ರೆ ಲಕ್ಷ್ಮೀ ದೇವಿ ಮನೆ
ಒಳಗೆ ಬರಲ್ಲ, ಮತ್ತು ನಮ್ಮ ಕೈಯಲ್ಲಿ ಸಹಿತ 1 ರೂಪಾಯಿ ಉಳಿಯಲ್ಲ ನಾವು ಕೆಲಸ ಮಾಡಿದ ದುಡ್ಡು. ಅದರಿಂದ ಮನೆ ಒಳಗಡೆನೆ ನಾವು ಕೆಲಸ ಮಾಡುವಂಥ ಜಾಗದಲ್ಲಿ ಪ್ರತಿದಿನ ಅದಕ್ಕೆ ಊದ್ಬತ್ತಿ ಹೊಗೆ, ಧೂಪದ ಹೊಗೆ ನಾವು ತೋರಿಸಬೇಕಾಗತ್ತೆ, ಅಥವಾ ನಾವು ಗಾಡ್ರೇಜ್ ಒಳಗೆ ಇಟ್ಕೋಬೇಕು. ತುಂಬಾ ಒಳ್ಳೆಯದು. ನಾನು ತುಂಬ ವರ್ಷದ ಹಿಂದೆನೇ ಆ ರೆಮಿಡಿನ ಮಾಡಿ ನನಗೆ ಸಕ್ಸಸ್ ಆಗಿದೆ. ಆದ್ದರಿಂದ ನೀವು ಅವರು ನಂಗೆ ವಿಡಿಯೋಸ್ ಎಲ್ಲ ಕಳಿಸಿದ್ರು. ಪೋಟಿಕ ಈ ರೀತಿ ಇದೆ ನಮ್ಮ ಮನೆಗೆ, ಗೇಟಿಂದ ಅಲ್ಲ, ನೀವು ಯಾವುದು ನಿಮ್ಮ ಮೇನ್ ಡೋರ್ ಬಾಗಿಲು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತೀವಿ, ಅಲ್ಲಿಂದ ಆಚೆಗೆ ಅದು ಹೊರಗಡೆನೇ ಆಗುತ್ತೆ, ಅಲ್ಲಿಂದ ಈಚೆಗೆ ಒಳಗಡೆ ಆಗುತ್ತೆ. ಅದರಿಂದ ಇದ್ರ ಒಳಗಡೆ ನಾವು ಪ್ರಮುಖವಾದ ಅಮೂಲ್ಯ ವಸ್ತುಗಳನ್ನು ಹಾಕಿರ್ತೀವಿ. ಕೆಲವೊಂದು ವಸ್ತುಗಳು ದೃಷ್ಟಿಗೆ ಅಂತ ಇರುತ್ತೆ, ಅದು ನಾವು ಮನೆಯಿಂದ ಹೊರಗಡೆ ಕಟ್ತೀವಿ. ಆದರೆ ಇದು ದೃಷ್ಟಿಗಲ್ಲ, ಇದು ಒಂದು ಪಾಸಿಟಿವ್ ಎನರ್ಜಿ ಇರೋದಕ್ಕೆ ನಾವು ಕೆಲಸ ಮಾಡೋ ಜಾಗದಲ್ಲಿ. ಅದರಿಂದ ಇದರಲ್ಲಿ ಕವಡೆ, ಗೋಮತಿ ಚಕ್ರ, ಏಲಕ್ಕಿ, ಲಕ್ಷ್ಮಿಗೆ ಏನು ಇಷ್ಟವಾಗಿರುತ್ತೋ ಅಡಿಕೆ, ಇದನ್ನೆಲ್ಲದನ್ನು ಹಾಕಿರ್ತೀವಲ್ವಾ, ಅದನ್ನು ನಾವು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಕಟ್ಟಬೇಡಿ. ಇದು ಒಂದು ಹೇಳೋಣ ಅಂತ ಅವರು ತುಂಬಾ ಕೇಳಿದ್ರು. ನನಗೂ ಸಹಿತ ಬ್ಯುಸಿ ಇದ್ದಿದ್ದರಿಂದ ರಿಪ್ಲೈ ಮಾಡೋಕ್ಕಾಗಿಲ್ಲ. ಈ ರೀತಿ ಮಾಡಿ. ಹಾಗೆಯೇ ನಾವು ಆಡಂಬರದ ಪೂಜೆ, ಈಗ ನೋಡಿ ದೀಪಾವಳಿ ಅಂತಂದರೆ ಮುಟ್ಟಿದ್ದಕ್ಕೆಲ್ಲದಕ್ಕೂ ರೇಟ್ ಇರುತ್ತೆ. ದೀಪಾವಳಿ ಏನು, ದಸರಾದಲ್ಲೂ ಅಷ್ಟೇ, ಒಂದು ಸಿಂಪಲಾಗಿ ಪೂಜೆ ಮಾಡ್ತೀವಿ ಅಂದರೆ ಒಂದು ಹೂವು ಹಣ್ಣು ಕಾಯಿ ತರೋಷ್ಟೊತ್ತಿಗೆ 1,000 ರೂಪಾಯಿ ಬೇಕು. ಅದರಲ್ಲೂ ಸಹಿತ ದೀಪಾವಳಿ ಅಂದರೆ ಕೇಳಕ್ಕುಂಟ, ಎಲ್ಲರಿಗೂ ಸಹಿತ ಆಡಂಬರದ ಪೂಜೆ ಮಾಡೋದಕ್ಕಾಗಲ್ಲ. ಅಂದರೆ ಹೇಗಿರುತ್ತೆ, ಅದರಲ್ಲಿ ಅವರಿಗೆ ಬೇರೆ ಬೇರೆ ಕಮಿಟ್ಮೆಂಟ್ ಇರೋದ್ರಿಂದ ಇರೋ ಅಷ್ಟರಲ್ಲೇ ಪೂಜೆ ಮಾಡಬೇಕಾಗತ್ತೆ. ಆದ್ದರಿಂದ ಅಮ್ಮ ಯಾವತ್ತೂ ನೀನು ಆಡಂಬರದ ಪೂಜೆ ಮಾಡು, ನೀನು ಇಷ್ಟೇ ಇಡು ಅಷ್ಟೇ ಇಡು ಅಂತ ಯಾವತ್ತೂ ಕೇಳಲ್ಲ. ನಮ್ಮ ಮನಸ್ಸು ಭಕ್ತಿ ಶ್ರದ್ಧೆ ಇದ್ದರೆ ಕ್ಲೀನಾಗಿ, ನಮ್ಮ ಕೈಲಿ ಕ್ಲೀನ್ ಮಾಡೋಕ್ಕೊಂದು ಆಗುತ್ತಲ್ವ, ಮನೆಯೆಲ್ಲ ನೀಟಾಗಿ ಕ್ಲೀನಾಗಿ ಇಟ್ಕೊಂಡು ತಾಯಿ ಬಯಸೋದಷ್ಟೇ. ನಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು, ನಮ್ಮ ಮನೆ ಪರಿಶುದ್ಧವಾಗಿರಬೇಕು, ಕ್ಲೀನಾಗಿ ನೀಟಾಗಿ ಆ ಟೈಮಿಗೆ ಪ್ರತಿದಿನ, ನಾಳೆಯಿಂದ ಪ್ರತಿದಿನ ನೀವು ಬಾಗಿಲಿಗೆ ದೀಪವನ್ನಿಡಿ. ಕಾರ್ತಿಕ ಮಾಸ ಫುಲ್ಲು ಇಟ್ಟರು ತುಂಬಾ ಒಳ್ಳೆಯದು. ಪ್ರತಿದಿನ ಮನೆ ಹೊಸ್ಲು ಎದುರುಗಡೆ ದೀಪ ಇಟ್ಟು ಹೊಸ್ಲಿಗೆ ಪೂಜೆ ಮಾಡಿ, ತುಂಬಾ ಒಳ್ಳೆಯದು. ಹಾಗೆ ಕಾರ್ತಿಕ ಮಾಸದಲ್ಲೂ ಅಷ್ಟೇ ಶಿವನ ದೇವಸ್ಥಾನದಲ್ಲಿ ದೀಪ ಕೊಡಿ, ವಿಷ್ಣು ದೇವಸ್ಥಾನದಲ್ಲಿ ದೀಪ ಕೊಡಿ. ಯಾವ ದೇವಸ್ಥಾನದಲ್ಲಿ ಕಾರ್ತಿಕ ಇರುತ್ತೋ ಆ ದೇವಸ್ಥಾನದಲ್ಲಿ ಒಂದು 11 ದೀಪನಾದರೂ ಕೊಡ್ತಾ ಬನ್ನಿ, ನಿಮ್ಮ ಕಷ್ಟಗಳೆಲ್ಲ ತೀರುತ್ತೆ. ಹಾಗೆ ನಾಳೆ ಧನ ತ್ರಯೋದಶಿ ಇರೋದ್ರಿಂದ ತುಂಬ ಜನ ಅಲ್ಲಿ ಹಿಡಿ ತರ್ಬೋದು, ಅಥವಾ ಆದರೆ ಧನ ತ್ರಯೋದಶಿ ಭಾನುವಾರ ಮಧ್ಯಾಹ್ನದವರೆಗೂ ಇರೋದ್ರಿಂದ ನೀವು ಶನಿವಾರ ನಾಳೆ ಯಾವುದೇ ಕಾರಣಕ್ಕೂ ಹಿಡಿ ತರೋದಕ್ಕೆ ಹೋಗ್ಬೇಡಿ, ಭಾನುವಾರ ತನ್ನಿ. ಯಾಕಂದರೆ ನಾಳೆ ಶನಿವಾರ ಬಂದಿರೋದ್ರಿಂದ ಹಿಡಿನ ತರಬೇಡಿ. ಹಾಗೆಯೇ ಮತ್ತೆ ಇಂಪಾರ್ಟೆಂಟಾಗಿ ಈ ದೀಪಾವಳಿಯಲ್ಲಿ ಏನಿರುತ್ತೆ ಅಂದರೆ ಎಲ್ರಿಗೂ ಸಹಿತ ಬೋನಸ್ ಅಂತ ಬಂದಿರುತ್ತೆ, ಹಾಗೆ ಸಂಬಳ ಅಂತ ಬಂದಿರುತ್ತೆ. ಈಗ ಹಬ್ಬ ಅಂತಂದರೆ ಸಂಬಳಗಳನ್ನು ಕೊಟ್ಟಿರ್ತಾರೆ. ಆ ದುಡ್ಡನ್ನು ನೀವು ಈ ದೀಪಾವಳಿಗೆ ಪ್ರಮುಖವಾಗಿ ನೀವು ಮಾಡಬೇಕಾಗಿದ್ದು, ಪ್ರತಿ ತಿಂಗಳು ಸಂಬಳ ಬರುತ್ತೆ, ಆದರೆ ಈ ದೀಪಾವಳಿ ಹಬ್ಬದ ಟೈಮಲ್ಲಿ ಬಂದಿರೋವಂಥ ಒಂದು ಬೋನಸ್ ಆಗಿರ್ಬೋದು, ದುಡ್ಡನ್ನಾಗಿರ್ಬೋದು, ನೀವು ಈ ರೀತಿ ಒಂದು ಟಿಪ್ಸ್ ಫಾಲೋ ಮಾಡಿ. ನಿಮಗೆ ನೋಡಿ, ವರ್ಷ ಪೂರ್ತಿ ನೀವು ಆ ದುಡ್ಡು ತಂದಿರೋದನ್ನ ಬೇಡದೇ ಇರೋದಕ್ಕೆ ಹಾಸ್ಪಿಟ್ಲಿಗೋ ಇನ್ಯಾವುದಕ್ಕೋ ಏನಕ್ಕೋ ಖರ್ಚು ಮಾಡಿದೆ ಅನ್ನೋದೆಲ್ಲ ಸ್ಟಾಪ್ ಆಗುತ್ತೆ. ಈ ದೀಪಾವಳಿಯಿಂದ ಇಂಪ್ರೂವ್ಮೆಂಟ್ ಆಗುತ್ತೆ. ಅದು ಏನೇ ಮನೇಲಿ ಮಕ್ಕಳು, ಅಮ್ಮ ಯಾವಾಗ ಬೋನಸ್ ಬರುತ್ತೆ, ಅಪ್ಪ ಯಾವಾಗ ಬೋನಸ್ ಬರುತ್ತೆ, ಅಪ್ಪ ಯಾವಾಗ ದುಡ್ಡು ಬರುತ್ತೆ, ಯಾವಾಗ ಸಂಬಳ ಬರುತ್ತೆ, ನಮಗೆ ಬಟ್ಟೆ ಬೇಕು, ಅಥವಾ ನಾವು ಅದು ತಗೋಬೇಕು ಇದು ತಗೋಬೇಕು ಅಂತ ಹೇಳ್ತಾ ಇರ್ತೀವಿ. ಆ ಥರ ನಿಮಗೆ ಬಂದಿರೋ ಅಮೌಂಟನ್ನು ಈ ದೀಪಾವಳಿ ಟೈಮಲ್ಲಿ ನೀವು ಏನು ಮಾಡಬೇಕು ಅಂದರೆ, ಫಸ್ಟು ನೀವು ಆ ಬಂದಿರೋವಂಥ ದುಡ್ಡಲ್ಲಿ ಉಪ್ಪನ್ನು 1 ಪ್ಯಾಕೆಟ್ ಫಸ್ಟು ತೊಗೊಳ್ಳಿ, ಅದನ್ನು ಮನೆಗೆ ತನ್ನಿ. ಫಸ್ಟು ನೀವು ಪ್ರತಿ ತಿಂಗಳು ಸಂಬಳ ತೊಗೊಂಡೋಗು ಮಾಡಿದ್ರೂ ಒಳ್ಳೆಯದು. ಅದರಲ್ಲೂ ಈ ದೀಪಾವಳಿ ಟೈಮಲ್ಲಿ, ಅದರಲ್ಲಿ ನಾಳೆ ನೀವು ಶನಿವಾರ ತರೋದಕ್ಕೆ ಹೋಗಬೇಡಿ, ನೀವು ಭಾನುವಾರ ತಗೊಳ್ಳಿ. ಅಥವಾ ನಿಮಗೆ ಇದಕ್ಕಿಂತ ಮುಂಚೆ ಸಂಬಳ ಆಗಿದ್ದರೆ, ವಿಡಿಯೋ ನನಗೂ ಸ್ವಲ್ಪ ಮಾಡೋದು ಲೇಟ್ ಆಯಿತು, ನೀವು 1 ಪ್ಯಾಕೆಟ್ ಉಪ್ಪು ತೊಗೊಳ್ಳಿ. ಹಾಗೆ ಕಂಚಿನ ದೀಪ ಅಥವಾ ಬಟ್ಲು ಏನಾದರೂ ತೊಗೊಳ್ಳಿ. ಅಂದರೆ ನಿಮಗೆ ಬಂದಿರೋ ಸಂಬಳ ನೀವು ಯಾವುದಕ್ಕೂ ಖರ್ಚು ಮಾಡಿರಬಾರ್ದು. ಡೈರೆಕ್ಟ್ 1 ಪ್ಯಾಕೆಟ್ ಉಪ್ಪು ತೊಗೊಳ್ಳಿ. ಅಥವಾ ನಿಮಗೆ ನಾಳೆ ಶನಿವಾರ ಬಂತು ಅಂತಂದರೆ ಭಾನುವಾರ ತೊಗೊಳ್ಳಿ. ಭಾನುವಾರನೇ ಬಂದಿತ್ತು ಅಂತಂದರೆ ನೀವು ಅವತ್ತೇ ತಗೋಬೋದು. ಕಂಚಿನ ದೀಪ ತಗೊಳ್ಳಿ. ಅಥವಾ ಪೂಜೆಗೆ ಏನು ವಸ್ತುಗಳು, ಕಾವಡೆ, ಗೋಮತಿ ಚಕ್ರ, ಅಡಿಕೆ, ಅರಿಶಿಣ, ಕುಂಕುಮ, ಈ ರೀತಿ ವಸ್ತುಗಳನ್ನ ತಗೊಳ್ಳಿ. ಅದರಲ್ಲೂ ಪ್ರಮುಖವಾಗಿ ಪವರ್ಫುಲ್ ರೆಮಿಡಿ ಅಂದರೆ ಉಪ್ಪು ಆಗುತ್ತೆ. ಉಪ್ಪನ್ನು ಬೆಳಗ್ಗೆನೇ ತನ್ನಿ, ಸಂಜೆ ತರಬೇಡಿ. ಭಾನುವಾರ ಬೆಳಗ್ಗೆ ತನ್ನಿ, ತುಂಬಾ ಒಳ್ಳೆಯದು. ಅಥವಾ ನಾಡಿದ್ದು ಸೋಮವಾರ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡ್ತೀವಲ್ವ, ಅವಾಗ ಬೆಳಗ್ಗೆನೇ ತಂದು ಫಸ್ಟು ನಾವು ಬಂದಿರುವಂತಹ ನಮಗೆ ಸಂಬಳ ಆಗಿರ್ಬೋದು, ದುಡ್ಡಾಗಿರ್ಬೋದು, 1 ಪ್ಯಾಕೆಟ್ ಉಪ್ಪು ತಂದರೆ, ಅಥವಾ ಬತ್ತಿ ಮತ್ತು ಎಣ್ಣೆ ತೊಗೊಂಡೋಗಿ ಯಾವುದಾದ್ರೂ ದೇವಸ್ಥಾನದಲ್ಲಿ ನಾವು ದೀಪವನ್ನು ಹಚ್ಚಿ ಫಸ್ಟು ಬಂದಿರುವಂಥ ಸಂಬಳ ಆಗಿರ್ಬೋದು, ಬೋನಸ್ ಆಗಿರ್ಬೋದು, ಅದನ್ನು ಈ ರೀತಿ ಮಾಡಿದಾಗ ನೆಕ್ಸ್ಟ್ ವರ್ಷ ನಿಮಗೆ ಜಾಸ್ತಿ ಬೋನಸ್ಸು ಬರುತ್ತೆ. ಹಾಗೆ ನೆಕ್ಸ್ಟು ಸಂಬಳನೂ ಸಹಿತ ಜಾಸ್ತಿ ಆಗ್ಬೋದು. ಕೆಲಸದಲ್ಲಿ ಕೆಲವರಿಗೆ ಕೆಲಸ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಆದರೆ ಆರೋಗ್ಯ ಸಮಸ್ಯೆ ತುಂಬಾ ಕೊಡ್ತಾ ಇರುತ್ತೆ. ಅಂದರೆ ಕೆಲಸ ಮಾಡಲೇ ಬೇಕಾಗಿರುತ್ತೆ ಅವ್ರ ಪರಿಸ್ಥಿತಿ, ಆರೋಗ್ಯ ಈ ಥರ ಕೆಡ್ತಾ ಇರುತ್ತೆ. ನೀವು ಬಂದಿರೋಂಥ ಸಂಬಳ ಫಸ್ಟು ನೀವು 1 ಪ್ಯಾಕೆಟ್ ಉಪ್ಪು ತಂದು, ಇಲ್ಲಾಂದರೆ ಯಾವುದಾದ್ರೂ
ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಕೊಟ್ಟು ಅಥವಾ ಒಂದು ದೀಪ ಎಣ್ಣೆ, ಈ ಟೈಮಲ್ಲಿ ನಾವು ದೀಪವನ್ನು ಎಣ್ಣೆಯನ್ನು ಮತ್ತು ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು. ಈ ದೀಪಾವಳಿಯಿಂದ ಕಾರ್ತಿಕ ಮಾಸ 1 ತಿಂಗಳು ಬರುತ್ತಲ್ಲ, ಅಷ್ಟು ಒಳ್ಳೆಯದು. ನನಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ, ಆರೋಗ್ಯ ಕೈ ಕೊಡ್ತಾ ಇದೆ, ಅಥವಾ ನನಗೆ ಏನೋ ಕಿರಿಕಿರಿ, ಮಾನಸಿಕ ನೆಮ್ಮದಿ ಇಲ್ಲ ಅನ್ನೋರು ಈ ತಿಂಗಳನ್ನು ನೀವು ಪ್ರಮುಖವಾಗಿ ಬಳಸ್ಕೊಳ್ಳಿ. ನಿಮ್ಮ ದೀಪಾವಳಿ ನಂತರ, ಕಾರ್ತಿಕದ ನಂತರ ನಿಮ್ಮ ಲಕ್ಕೆ ಚೇಂಜ್ ಆಗುತ್ತೆ ಅನ್ಬೋದು. ಹಾಗೆಯೇ ಈ ಟೈಮಲ್ಲಿ ಯಾರಿಗೆಲ್ಲ ಸಂಬಳ ಬೋನಸ್ ಬಂದಿರುತ್ತೋ, ಅಥವಾ ನಮಗೆ ಈ ಟೈಮಲ್ಲಿ ಬರಲ್ಲ ಮೇಡಮ್, ನಮಗೆ ಹಬ್ಬ ಆದಮೇಲೆ ಕೊಡ್ತಾರೆ, ಹೆಚ್ಚಿನದಾಗಿ ಕಂಪ್ನಿಗಳಲ್ಲಿ ಎಲ್ಲೇ ಕೆಲಸ ಮಾಡಿದ್ರು ಈ ಹಬ್ಬ ಟೈಮಲ್ಲಿ ಕೊಡ್ತಾರೆ. ಕೊಟ್ಟಿರೋಂಥ ದುಡ್ಡನ್ನು ಉಪ್ಪು ತನ್ನಿ. ಹಾಗೆ ನೀವು ನಾಡಿದ್ದು ನಿಮ್ಮ ಒಂದು ಶಾಪ್ ಆಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಪೂಜೆ ಮಾಡೋದಕ್ಕೆ ಕೆಲವು ವಸ್ತುಗಳಿರುತ್ತೆ, ಫಸ್ಟು ಒಂದು 100 ರೂಪಾಯಿದಲ್ಲಿ ಆ ರೀತಿ ವಸ್ತುಗಳನ್ನು ತನ್ನಿ. ಮತ್ತು ಸಂಬಳ ಬಂದ ತಕ್ಷಣ ಆ ಫ್ಯಾಕ್ಟ್ರಿಯಿಂದ ಬರೋರಾಗಿರ್ಬೋದು, ಅಥವಾ ಕಂಪ್ನಿಯಿಂದ ಬರೋರಾಗಿದ್ದು, ಆಫೀಸಿಂದ, ಈಗ ಹೆಂಗಂದ್ರೆ ನಮ್ಮ ಒಂದು ಮಿಡ್ಲ್ ಕ್ಲಾಸ್ ಜೀವನ ಅಂತಂದರೆ, ಇವತ್ತು ನನಗೆ ಸಂಬಳ ಬಂತು, ಬಾ ಪಾನಿಪುರಿ ತಿನ್ನೋಕೆ ಹೋಗೋಣ, ಗೋಬಿ ಮಂಚೂರಿ ತಿನ್ನೋಕೆ ಹೋಗೋಣ, ಅಥವಾ ಇನ್ನೇನೋ ನಾನ್ ವೆಜ್ ಊಟ ಮಾಡೋಕೆ ಹೋಗೋಣ ಅಂತೇಳಿ ಹೊರಟ್ಬಿಡ್ತಾರೆ. ಎಷ್ಟೇ ಕಷ್ಟಗಳಿದ್ರು, ಅಂದರೆ ರಿಚ್ ಇರೋರು ಆ ದುಡ್ಡನ್ನ ಸ್ವಲ್ಪ ಯೋಚನೆ ಮಾಡ್ತಾರೆ. ಸ್ವಲ್ಪ ಮಿಡ್ಲ್ ಕ್ಲಾಸ್ ಇರ್ತೀವಲ್ಲ, ಅವಾಗ ಏನಾಗುತ್ತೆ, ಇದ್ದಿದ್ದೇ ಕಷ್ಟ, ಯಾವಾಗಲೂ ಬಾ ಇವತ್ತು ಪಾನಿಪುರಿ ತಿನ್ನೋಕೆ ಹೋಗೋಣ, ಗೋಬಿ ಮಂಚೂರಿ ತಿನ್ನೋಕೆ ಹೋಗೋಣ, ಇಲ್ಲ ಸ್ಪೆಷಲಾಗಿ ಊಟ ಮಾಡೋಣ, ಇನ್ನೇನೋ ಮಾಡೋಣ ಅಂತ ಹೇಳ್ತಾರೆ. ಆ ರೀತಿ ಮಾಡಬೇಡಿ. ಆ ರೀತಿ ಮಾಡಿದಾಗ ನೀವು ಫಸ್ಟ್ ಅಮೌಂಟನ್ನ ಆ ರೀತಿ ಖರ್ಚು ಮಾಡಿದ್ರೆ ಪೂರ್ತಿ ಅಮೌಂಟು ಸಹಿತ ಬೇರೆ ಬೇರೆದಕ್ಕೆ ಖರ್ಚಾಗಿ ಹೋಗುತ್ತೆ. ಹಾಗೆ ನಿಮಗೆ ಆರೋಗ್ಯ, ಮತ್ತು ನಾನು ಈ ದುಡ್ಡು ಡಬಲ್ ಆಗಬೇಕು, ನಾನು ಹೆಚ್ಚೆಚ್ಚು ಉಳಿಸ್ಬೇಕು ಅನ್ನೋರು ಈ ದೀಪಾವಳಿ ಹಬ್ಬನ ಒಂದು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಅಟ್ಲೀಸ್ಟ್ ನೀವು ಒಂದು ಪ್ಯಾಕೆಟ್ ಉಪ್ಪಿಗೆ 20 ರೂಪಾಯಿಂದ ಒಳಗಿರುತ್ತೆ, ಅದನ್ನ ತಂದು ಕಲ್ಲುಪ್ಪು ತಂದರೂ ಒಳ್ಳೆಯದು, ಪುಡಿ ಉಪ್ಪು ತಂದರೂ ಒಳ್ಳೆಯದು, ಯಾವುದಾದ್ರೂ ತರ್ಬೋದು. ನನಗೆ ಈ ರೆಮಿಡಿ ಮಾತ್ರ ತುಂಬಾ ವರ್ಕ್ ಆಗಿದೆ. ಶುಕ್ರವಾರ ಬೆಳಗ್ಗೆ ಅಂತೂ ತಂದರೆ ಇನ್ನೂ ಒಳ್ಳೆಯದಿದೆ. ಆ ರೀತಿ ಮಾಡಿ ಅಟ್ಲೀಸ್ಟ್ 1 ಪ್ಯಾಕೆಟ್ ಎಣ್ಣೆ, ದೀಪ, ಬತ್ತಿ ಮನೆಯಲ್ಲೇ ನಾವು ಅದು ಉರಿಸ್ತೀವಿ. ಎಷ್ಟೋ ದೋಷಗಳು ಜ್ಯೋತಿಯಾಗಿ ಉರಿದಾಗ ಅದು ಹೋಗುತ್ತೆ ಕಷ್ಟಗಳು. ಅದು ನೋಡಿ, ಬೇಕಾದ್ರೆ ನೀವು 1 ಲೀಟ್ರ್ ಎಣ್ಣೆ ತನ್ನಿ, ಬತ್ತಿ ಕಟ್ತಾನೆ, ತಿಂಗಳ ಪೂರ್ತಿ ದೀಪ ಹಚ್ಚೋದಕ್ಕೆ ಹೇಳಿ, ಎಷ್ಟು ಒಳ್ಳೇದಿದೆ ನೋಡಿ. ಈ ಒಂದು ಸುವರ್ಣ ಅವಕಾಶನ ಮಿಸ್ ಮಾಡ್ಕೊಂಬಿಡಿ. ಇಷ್ಟು ದಿನ ಕಷ್ಟಗಳು ಆಯಿತು, ಇನ್ಮೇಲೆ ಒಳ್ಳೆಯ ಅವಕಾಶಗಳು ಬಂದೇ ಬರುತ್ತೆ. ಆದ್ದರಿಂದ ಈ ರೀತಿ ರೆಮಿಡಿಗಳನ್ನು ಮಾಡ್ಕೊಳ್ಳಿ. ಹಾಗೆ ದೀಪಾವಳಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ. ನಾಳೆ ಧನ ತ್ರಯೋದಶಿ ಇರೋದ್ರಿಂದ ಈ ರೀತಿ ಒಂದು ಶುಭ ವಸ್ತುಗಳನ್ನು ತರೋದ್ರಿಂದ, ಇನ್ನೂ ಯಾರು ನಾನು ಅಂದರೆ ಲಕ್ಷ್ಮೀ ಗಂಟನ ಮಾಡೋ ತೋರಿಸಿದ್ನಲ್ಲ, ಅದು ವಸ್ತುಗಳನ್ನು ಯಾರ್ಯಾರು ತಂದಿಲ್ಲ ಆ ವಸ್ತುಗಳನ್ನು ತನ್ನಿ. ಮತ್ತು ಹಾಗೆಯೇ ನಾವು ಪೂಜೆ ಮಾಡೋ ದಿವಸ ತಗೋಬರೋದಲ್ಲ ವಸ್ತುಗಳನ್ನು ಹೋಗ್ಬಿಟ್ಟು, ಅವತ್ತು ನಿಮಗೆ ಪೂಜೆಗೆ ಅರ್ಶಿನ ಕುಂಕುಮ ಬೇಕು, ರವಿಕೆ ಬೇಕು, ಸ್ಯಾರಿ ಬೇಕು, ಅಥವಾ ನಮಗೆ ಇನ್ನೇನೋ ವಸ್ತುಗಳು ಆ ಟೈಮಿಗಲ್ಲ, ನಾಳೆ ಪೂಜೆ ಅಂದರೆ ಇವತ್ತು ಎಲ್ಲದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಾಗ ತುಂಬ ಖುಷಿ ಆಗ್ತಾರಂಥವ್ರು ಅಮ್ಮ. ಹಾಗಾಗಿ ನೀವು ಹಿಂದಿನ ದಿವಸನೇ ಪ್ರತಿಯೊಂದನ್ನು, ಹೂವು ಬೇಕಾದರೆ ಬೆಳಗ್ಗೆ ತಂದ್ಕೊಳ್ಳಿ, ಪ್ರತಿಯೊಂದು ವಸ್ತುನೂ ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಂಡಾಗ ಒಂದು ಶುಭ ಸಂಕೇತ ಅಂತಲೇ ಹೇಳ್ಬೋದು. ಹಾಗಾಗಿ 2 ದಿನ ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ನೀವು ಧನ ತ್ರಯೋದಶಿ ನಾಳೆ ತುಂಬಾ ಒಳ್ಳೆಯದಿದೆ. ಬಂಗಾರ ಬೆಳ್ಳಿ ತರೋದಕ್ಕೆ ನಿಮಗೆ ಸಾಧ್ಯ ಅಂತಂದರೆ ಬಂಗಾರ ಬೆಳ್ಳಿ ತನ್ನಿ, ಹಿಡಿಯನ್ನು ಭಾನುವಾರ ತನ್ನಿ. ಹಾಗೆ ವರ್ಷಕ್ಕೊಂದ್ಸತಿ ಧನ ತ್ರಯೋದಶಿ ಮಿಸ್ ಮಾಡ್ಕೊಬಾರ್ದು. ನಾವು ಉಪಯೋಗಿಸ್ಲಿ ಬಿಡಲಿ, ಹೊಸ ಹಿಡಿಯನ್ನು ತರಲೇಬೇಕು, ತುಂಬಾ ಒಳ್ಳೆಯದು. ಈ ರೆಮಿಡಿನ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ, ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು.